ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಈ ಹಿಂದೆ ಕೆಆರ್ಡಿಬಿ ಇಂದ 5 ಕೋಟಿ, ನಗರಸಭೆಯಿಂದ 1 ಕೋಟಿ, ಸುಮಾರು 6 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ನಗರ ನೂತನ ನಗರಸಭೆ ಕಾರ್ಯಾಲಯ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಕಚೇರಿ ಕಟ್ಟಡ ಕಾಮಗಾರಿ ಮುಗಿದು 1 ತಿಂಗಳು ಗತಿಸಿದ್ರೂ ನಗರಸಭೆ ಕಾರ್ಯಾಲಯ ಉದ್ಘಾಟಿಸಿಲ್ಲ. ಈಗಾಗಲೇ ಡಿಒಡಿಸಿಗೆ ಹಸ್ತಾಂತರ ಮಾಡಿದೆ. ಆದರೆ ಹಸ್ತಾಂತರವಾಗಿ ಸುಮಾರು ತಿಂಗಳು ಕಳೆದರೂ ಕೂಡ ನಗರಸಭೆ ಪೌರಾಯುಕ್ತರು ಆದರೆ ಹಸ್ತಾಂತರವಾಗಿ ತಿಂಗಳುಗಳೇ ಕಳೆದು ನಗರಸಭೆ ನೂತನ ಕಚೇರಿ ಕಟ್ಟಡ ಉದ್ಘಾಟನೆ ಗೋಜಿಗೆ ಹೋಗಿಲ್ಲ. ಯಾದಗಿರಿ ನಗರಸಭೆ ಪೌರಾಯುಕ್ತರು ಪ್ರಭಾವಿ ಅಧಿಕಾರಿ ಸ್ವೀಕರಿಸಿ ಸುಮಾರು ತಿಂಗಳು ಗತಿಸಿದೆ. ಹೀಗಾಗಿ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸುಸಜ್ಜಿತ ಕಟ್ಟಡ ಕೂಡಲೇ ಸರ್ಕಾರ ಕುಂಟು ನೆಪ ಹೇಳಿದೆ. ನೂತನ ನಗರಸಭೆ ಕಾರ್ಯಾಲಯ ಉದ್ಘಾಟನೆ ಮಾಡಬೇಕು ಅಂತ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ರು. ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತನಾಡಿರುವ ಪ್ರಾದೇಶಿಕ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್, ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ 14 ವರ್ಷ ಕಳೆದ ಬಳಿಕ ಹಿರೇ ಅಗಸಿ ಮುಂಭಾಗದಲ್ಲಿ ಪುರಾತನ ಕಾಲದಲ್ಲಿ ನಿರ್ಮಿಸಿದ ನಗರಸಭೆ ಹಳೆ ನಗರಸಭೆ ಕಟ್ಟಡ ಕೆಡವಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಉದ್ಘಾಟನೆ ಮಾಡುತ್ತಿರುವುದು ದುರ್ದೈವದ ಸಂಗತಿ. ಯಾದಗಿರಿ ನಗರದ ಚಿತ್ತಾಪುರ ರಸ್ತೆಯಲ್ಲಿ ಇರುವ ಹಳೆ ಸಂಕೀರ್ಣದಲ್ಲಿ ಸಭೆ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಅಧಿಕಾರಿ ಮತ್ತು ಸಿಬ್ಬಂದಿಯ ಸ್ಥಿತಿಯ ಕೈದಿಗಳ ಸ್ಥಿತಿಯಾಗಿದೆ ಮಾರ್ಪಟ್ಟಿದೆ. ಹಳೆ ಚಿತ್ತಾಪುರ ರಸ್ತೆಯ ಪದವಿ ಪೂರ್ವ ಕಾಲೇಜು ಜಾಗ ಇಲ್ಲದಂತಾಗಿದೆ. ಹೀಗಾಗಿ ಕೂಡಲೇ ಉದ್ಘಾಟಿಸಿ ಕಚೇರಿ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಪ್ರತಿಭಟನೆ ಎದುರಿಸಿ ಉಮೇಶ್ ಮುದ್ನಾಳ್ ಅವರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಈ ಹಿಂದೆ ಆಗಿರತಕ್ಕಂಥ ನಗರಸಭೆಯ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಸುಮಾರು 5 ಕೋಟಿ KKRDBಯಿಂದ ಮತ್ತು 1 ಕೋಟಿ ನಗರಸಭೆಯಿಂದ ಸುಮಾರು 6 ಕೋಟಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಒಳ್ಳೆಯ ಕಟ್ಟಡ ಕೆಳಭಾಗದಲ್ಲಿ ಸಂಪೂರ್ಣ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಪ್ರತ್ಯೇಕವಾಗಿ ವಾಹನ ನಿಲುಗಡೆ ಪಾರ್ಕಿಂಗ್ ಮಾಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಜಿಲ್ಲಾ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಯಲ್ಲಿ ಒಂದರಲ್ಲಿ ಮಾತ್ರ ಲಿಫ್ಟ್ ಇರ್ತಕ್ಕಂಥದ್ದು ಜಿಲ್ಲಾ ಆದ್ಮೇಲೆ 14 ವರ್ಷದಿಂದ ಈಗ 2ನೇ ಸ್ಥಾನ ಪಡೆದಿರ್ತಕ್ಕಂಥ ನಗರಸಭೆಯಲ್ಲಿ ಕೂಡ ಲಿಫ್ಟ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಇದು ಅಧಿಕಾರಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗ್ತದೆ. ಆದರೆ ಇದು ಬಿಲ್ಡಿಂಗ್ ರೆಡಿ ಹಾಕಿ ಸುಮಾರು 6 ಕೋಟಿ ಖರ್ಚಿನಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇವಾಗ ಹಸ್ತಾಂತರ ಆಗಿದೆ, DODCಗೆ ಹಸ್ತಾಂತರ ಆಗಿ ತಿಂಗಳಾನುಗಟ್ಟಲೆ ಗಸಿತ್ತು. ಇಲ್ಲಿವರೆಗೆ ಅದನ್ನು ಉದ್ಘಾಟನಾ ಬಗ್ಗೆ ಕಂಡಿಲ್ಲ. ತಕ್ಷಣ ಅದು ಉದ್ಘಾಟನೆ ಮಾಡಿಕಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುಂದೆ ಆಗಬೇಕು. ಇಲ್ಲದಿದ್ದರೆ ನಾನು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಬಸವರಾಜ್ ಇಟಗಿ, ಬಾಬುಖಾನ್ ಸಾಬಯ್ಯ, ವಿಶ್ವನಾಥ್ ಭೀಮಶಿಲ್ಪ ರಾಜು ಸೇರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.